ಕನ್ನಡದಲ್ಲಿ ಮೊಟ್ಟ ಮೊದಲಿಗ ಕನ್ನಡದಲ್ಲಿ ಐಎಎಸ್ ಬರೆದು ಪಾಸ್ ಆದಂತ ಒಂದು ಸಾಮಾನ್ಯ ಕುಟುಂಬದ ವ್ಯಕ್ತಿ ಇವರು ಕೆಎಸ್ ಅಧಿಕಾರಿಯಾಗಿರ್ತಾರೆ. ನಂತರದಲ್ಲಿ ಐಎಎಸ್ ಅಧಿಕಾರಿಯಾಗಿ 27 ವರ್ಷಗಳ ಕಾಲ ಅವರ ಸೇವೆಯನ್ನು ಸಲ್ಲಿಸಿ ನಂತರದಲ್ಲಿ ನಟರಾಗಿ ಜೊತೆಗೆ ರಾಜಕಾರಣಿಯಾಗಿ ಬಹುಮುಖ ಪ್ರತಿಭೆಯ ರೀತಿಯಲ್ಲಿದ್ದಂಥ ಕೆ ಶಿವರಾಮ್ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಇದು ಅಧಿಕೃತವಾಗಿ ಲಭ್ಯವಾಗುತ್ತಿರುವಂಥ ಮಾಹಿತಿ. ನಿವೃತ್ತ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ವಿಧಿವಶರಾಗಿದ್ದಾರೆ. ಹೃದಯಾಘಾತದಿಂದ HCG ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಸುಮಾರು 20 ದಿನಗಳಿಂದ ಚಿಕಿತ್ಸೆ ಪಡಿತಾ ಇದ್ದಂಥ ಕೆ ಶಿವರಾಮ್ ಇವತ್ತು ಸಂಜೆ 4:10 ಆಸ್ಪತ್ರೆಯಲ್ಲಿ ಬಾರದ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ. ನಾಳೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ರಾಜಾಜಿನಗರದ ನಿವಾಸಕ್ಕೆ ಕೆ ಶಿವರಾಮ್ ಅವರ ಮೃತದೇಹ ರವಾನೆ ಆಗಿದೆ. ಕೆ ಶಿವರಾಮ್ ಅವರ ಜೀವನ, ಅವರ ಹೋರಾಟ, ಅವರ ಜೀವನದ ಹಾದಿ ಇದೆಯಲ್ಲ, ಅವರು ನಡೆದ ಹಾದಿ ಇದೆಯಲ್ಲ, ಅನೇಕ ಆಯಾಮಗಳಲ್ಲಿ ಮಾರ್ಗಸೂಚಿಯಾಗಿ ಒಂದು ಆದರ್ಶವಾಗಿ ನಿಲ್ಲುವಂಥ ವ್ಯಕ್ತಿತ್ವ ಕೆ ಶಿವರಾಮ್ ಅವರದ್ದು. ಮೂಲತಃ ಬೆಂಗಳೂರು ಗ್ರಾಮೀಣ, ಈಗಿನ ರಾಮನಗರ ಜಿಲ್ಲೆಯವರವರು. ಮೂಲತಃ ಉರುಗಹಳ್ಳಿಯಲ್ಲಿ ಜನಿಸ್ತಾರೆ. 1953 ಏಪ್ರಿಲ್ 6ರಂದು ಅವರ ಜನನ ಆಗುತ್ತೆ. ಈಗ ಅವರಿಗೆ 71 ವರ್ಷ. ಸದ್ಯಕ್ಕೆ ಅವರು BJP ಪಕ್ಷದ ಸದಸ್ಯರಾಗಿದ್ದರು. BJPಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದರು, ರಾಜಕೀಯವಾಗಿ ಮುಂದುವರಿತಾ ಇದ್ದರು. ರಾಮನಗರ ಜಿಲ್ಲೆಯ ಉರುಗಹಳ್ಳಿಯಲ್ಲಿ ಜನಿಸಿದ ಇವರು ಮೈಸೂರು ಯೂನಿವರ್ಸಿಟಿಯಲ್ಲಿ ಪದವಿಯನ್ನು ಪಡೀತಾರೆ. ಮೈಸೂರು ಯೂನಿವರ್ಸಿಟಿ ಪದವಿ ನಂತರದಲ್ಲಿ ಅತ್ಯಂತ ಪ್ರತಿಭಾನ್ವಿತರಾಗಿದ್ದಂಥ ಕೆ ಶಿವರಾಮ್ KAS ಎಕ್ಸಾಮನ್ನು ಬರೆದು ಪಾಸ್ ಮಾಡ್ತಾರೆ. ಆನಂತರದಲ್ಲಿ IAS ಅಧಿಕಾರಿ ಆಗ್ತಾರೆ. ಯಾಕಂದರೆ IAS ಅಧಿಕಾರಿ ಕನ್ನಡದಲ್ಲಿ IAS ಪರೀಕ್ಷೆಯನ್ನು ಬರೆದು ತೇರ್ಗಡೆ ಹೊಂದಿ IAS ಅಧಿಕಾರಿಯಾಗಿ 1986ರಿಂದ 2013ರವರೆಗೆ ಸೇವೆ ಸಲ್ಲಿಸ್ತಾರೆ. ದಾವಣಗೆರೆ ಜಿಲ್ಲಾಧಿಕಾರಿಯಾಗಿ, ಕೊಪ್ಪಳದ ಜಿಲ್ಲಾಧಿಕಾರಿಯಾಗಿ ಅನೇಕ ಕ್ರಾಂತಿಕಾರಕ ಬದಲಾವಣೆಗಳನ್ನು, ಕ್ರಾಂತಿಕಾರಕ ಹೆಜ್ಜೆಗಳನ್ನು ಕೆ ಶಿವರಾಮ್ ಇಡ್ತಾರೆ. ಕೊಪ್ಪಳದ ಜಿಲ್ಲಾಧಿಕಾರಿಯಾಗಿದ್ದಂಥ ಸಂದರ್ಭದಲ್ಲಿಯೂ ಕೂಡ ಶಿವರಾಮ್ ಬಹಳ ದೊಡ್ಡ ಹೆಸರನ್ನು ಮಾಡಿದರು. ದಾವಣಗೆರೆಯಲ್ಲಿದ್ದಾಗಲೂ ಕೂಡ ಅವರ ಹೆಜ್ಜೆ ಗುರುತುಗಳು ಶಾಶ್ವತವಾಗಿ ನೆಲದ ಮೇಲೆ ಹಾಗೆ ಉಳಿದುಕೊಳ್ತವೆ. ಅವರು ಭೌತಿಕವಾಗಿ ನಮ್ಮನ್ನು ಅಗಲಿದ್ರು ಕೂಡ ಶಾಶ್ವತವಾಗಿ ಅವರು ಮಾಡಿದಂಥ ಕೆಲಸಗಳು ನಮ್ಮ ಜೊತೆ ಉಳಿದುಕೊಳ್ಳುತ್ತೆ. ಇನ್ನು 2013ರಲ್ಲಿ ಅಷ್ಟೊತ್ತಿಗಾಗಲೇ ಅವರು IAS ಅಧಿಕಾರಿ ಆಗಿದ್ದರೂ ಕೂಡ ಅನೇಕ ಸಿನಿಮಾಗಳಲ್ಲಿ, ಯಾಕೆಂದರೆ ಅವರ ಸಿನಿಮಾ ಆಸಕ್ತಿ ಬಹಳ ದೊಡ್ಡ ಮಟ್ಟಕ್ಕಿರುತ್ತೆ, ಸಿನಿಮಾ ಆಸಕ್ತಿಯನ್ನು ಯಾವತ್ತೂ ಕೂಡ ಕೊನೆಗಾಣಿಸಲಿಲ್ಲ, ಕೊನೆಯಾಗಲು ಅವರು ಬಿಡಲಿಲ್ಲ. ಮೊದಲ ಬಾರಿಗೆ ಕನ್ನಡದಲ್ಲಿ IAS ಪರೀಕ್ಷೆ ಬರೆದು ಪಾಸಾಗಿದ್ದಂಥ ಆ ನಿದರ್ಶನ ಇದೆಯಲ್ಲ, ಕೊನೆಯವರೆಗೂ ಉಳಿದುಕೊಳ್ಳುತ್ತೆ. ರಾಮನಗರ ಜಿಲ್ಲೆಯ ಬಿಡದಿ ಬಳಿಯ ಹಳ್ಳಿಯಲ್ಲಿ 1953ರಲ್ಲಿ ಜನಿಸಿದ್ರು. 85ರಲ್ಲಿ KAS ಅಧಿಕಾರಿಯಾಗಿದ್ದರು. ಹೀಗೆ ಅವರ ಸೇವೆ ಮುಂದುವರಿಯುತ್ತೆ. 1993ರಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿದ್ದಂಥ ಶಿವರಾಮ್ ಅವರು ಸಿನಿಮಾ ಪ್ರಪಂಚಕ್ಕೆ, ಕಲಾ ಪ್ರಪಂಚಕ್ಕೆ ಕಾಲಿಡ್ತಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನದ ಬಾನಲ್ಲೆ ಮಧುಚಂದ್ರಕ್ಕೆ ಸಿನಿಮಾದಲ್ಲಿ ನಾಯಕ ನಟನಾಗಿ ಮಿಂಚಿದ್ರು. ಈಗಲೂ ಕೂಡ ಶಿವರಾಮ್ ಅಂದರೆ ಬಾನಲ್ಲೆ ಮಧುಚಂದ್ರಕ್ಕೆ ಎನ್ನುವ ಸಿನಿಮಾದಿಂದಲೇ ಅತಿ ಹೆಚ್ಚಾಗಿ ಖ್ಯಾತಿಯನ್ನು ಪಡೆದುಕೊಂಡಂಥವ್ರು. ಈಗಲೂ ಕೂಡ ಅದನ್ನು ಗುರುತಿಸುವಂಥವರು ಬಾನಲ್ಲೆ ಮಧುಚಂದ್ರಕ್ಕೆ ಸಿನಿಮಾದಿಂದ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನ, ಆ ಸಿನಿಮಾ ಆ ಕಾಲದಲ್ಲಿ 1993ರಲ್ಲಿ ಬಹುದೊಡ್ಡ ಮಟ್ಟದ ಹೆಸರು ಮಾಡಿತ್ತು.